ಒಬ್ಬ ಕಳ್ಳ ಸಿಕ್ಕಿಬಿದ್ರೆ ನಮ್ಗೆ ಏನು ಅನ್ಸುತ್ತೆ, ಅವನು ಕಳ್ಳ ಅಂತ ಗೊತ್ತಾಗಿ ಅವನ ಮೇಲೆ ಕೋಪ ಬರುತ್ತೆ ಅಲ್ವಾ. ಆದರೆ ಇಲ್ಲಿ ಐಬೊಮ್ಮ ಅಂತ ಪೈರಸಿ ವೆಬ್ಸೈಟನ್ನು ನಡೆಸುತ್ತಿದ್ದವನು ಒಬ್ಬ ಸಿಕ್ಕಿಬಿದ್ರೆ ಸಾವಿರಾರು ಜನರು ಅವನ್ನ ಸಪೋರ್ಟ್ ಮಾಡ್ತಾ ಜೈ ಐಬೊಮ್ಮ, ಐಬೊಮ್ಮನ ಮಿಡಲ್ ಕ್ಲಾಸ್ ದೇವರು, ಅದು ಇದು ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇದೇನು ಕತೆ, ಒಬ್ಬ ಕ್ರಿಮಿನಲ್ಗೆ ಇಷ್ಟೊಂದು ಸಪೋರ್ಟ್ ಯಾಕೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಥಿಂಗ್ಸ್ ಪೇರ್ ಬೈ ಶ್ರೀಕಾಂತ್. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಇದು ಒಬ್ಬ ವ್ಯಕ್ತಿ ಅರೆಸ್ಟ್ ಕತೆ ಅಲ್ಲ, ನಿಮ್ಮೆಲ್ಲರ ಕತೆ. ಐಬೊಮ್ಮ ವಿವಾದದ ಹಿಂದಿರೋ ಅಸಲಿ ಸತ್ಯ ಏನು ಅಂತ ಆಳವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾರಾಂಶ ನೋಡೋದಾದ್ರೆ, ರಿಪೋರ್ಟ್ಗಳ ಪ್ರಕಾರ ಐಬೊಮ್ಮ ಮುಖ್ಯ ನಿರ್ವಾಹಕ ಎಂದು ಹೇಳಲಾಗ್ತಿರೋ ಎಮ್ಮಡಿ ರವಿ ಅನ್ನೋನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇವನು ಮೂಲತಃ ವಿಶಾಖಪಟ್ಟಣದವನಾಗಿದ್ದು BS ಕಂಪ್ಯೂಟರ್ ಮುಗಿಸಿದ್ದ. ಇಲ್ಲಿ ಆರೋಪ ಏನು ಅಂತ ನೋಡೋದಾದ್ರೆ, ಸಿನಿಮಾ ಇಂಡಸ್ಟ್ರಿಯ ಕೋಟ್ಯಾಂತರ ರೂಪಾಯಿಗಳನ್ನು ನಷ್ಟ ಮಾಡಿದ್ದು, ಹೊಸ ಸಿನಿಮಾಗಳನ್ನು ಪೈರಸಿ ಮೂಲಕ ತನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ಜಾಹೀರಾತು ಮೂಲಕ ಹಣ ಗಳಿಸಿದ್ದು, ದೊಡ್ಡ ದೊಡ್ಡ ನಿರ್ಮಾಪಕರು ಇವನ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಇದು ಸ್ಪಷ್ಟವಾಗಿ ತಪ್ಪು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಭಾಗ 2 ಜನರ ಬೆಂಬಲ. ಆದರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಜನ ಏಕೆ ಅವನ ಪರ ನಿಂತಿದ್ದಾರೆ ನೀವೇ ಯೋಚನೆ ಮಾಡಿ. ಇವತ್ತು ನೀವು ಅಂದ್ರೆ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ವ್ಯಕ್ತಿ ಮೂವಿ ನೋಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅವನ ಮುಂದಿರೋ ಆಯ್ಕೆ ಏನು ಅಂತ ನೋಡೋದಾದ್ರೆ, ಒಂದು ಸಿನಿಮಾ ನೋಡೋಕೆ ನೆಟ್ಫ್ಲಿಕ್ಸ್, ಇನ್ನೊಂದು ಸಿನಿಮಾ ನೋಡೋಕೆ ಪ್ರೈಮ್, ಹೀಗೆ ಒಂದೊಂದು ಸಿನಿಮಾಗೆ ಒಂದೊಂದು OTT ಸಬ್ಸ್ಕ್ರಿಪ್ಷನ್ ತಗೋಬೇಕು. ಹೀಗೆ 5-6 OTT ಪ್ಲಾಟ್ಫಾರ್ಮ್ ಖರೀದಿ ಮಾಡೋಕೆ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಮಧ್ಯಮ ವರ್ಗದ ಕುಟುಂಬಕ್ಕೆ ಇಷ್ಟೊಂದು ಖರ್ಚು ಮಾಡೋಕೆ ಸಾಧ್ಯನಾ? ಒಂದು ಕಾಲದಲ್ಲಿ 200 ರೂಪಾಯಿ ಕೊಟ್ಟು ಒಂದು ಕೇಬಲ್ ತಗೊಂಡ್ರೆ ಅದರಲ್ಲಿ ಎಲ್ಲ ಚಾನಲ್ಸ್ ಬರ್ತಾ ಇತ್ತು. ಆದ್ರೆ ಈಗ ಮನೋರಂಜನೆ ಅನ್ನೋದು ಒಂದು ಲಕ್ಸುರಿ ಆಗಿದೆ. ಇಂಥ ಟೈಮಲ್ಲಿ ಐಬೊಮ್ಮ ಅನ್ನೋ ವೆಬ್ಸೈಟ್ ಎಲ್ಲಾ ಸಿನಿಮಾಗಳನ್ನು ಒಂದೇ ಪ್ಲೇಸ್ ಅಲ್ಲಿ ಕೊಡ್ತಾ ಇತ್ತು. ಜನರಿಗೆ ಇದು ಪೈರಸಿ ಅಂತ ಗೊತ್ತಿಲ್ವಾ? ಖಂಡಿತ ಗೊತ್ತು. ಆದರೆ ಆ ಸಿಸ್ಟಮ್ ತುಂಬಾ ದುಬಾರಿ, ತುಂಬಾ ಬೆಲೆ ಬಾಳದು. ಅದಕ್ಕೆ ಜನರು ಈ ಸುಲಭ ದಾರಿಯನ್ನು ಹಿಡಿದಿದ್ದಾರೆ. ಅದಕ್ಕೆ ಜನರಿಗೆ ಈ ಎಮ್ಮಡಿ ರವಿಯನ್ನು ಅರೆಸ್ಟ್ ಮಾಡಿದಾಗ ಅವನೊಬ್ಬ ಕಳ್ಳ ಅನಿಸ್ಲಿಲ್ಲ. ಬದಲಿಗೆ ದುಬಾರಿ ಕಾರ್ಪೊರೇಟ್ ಕಂಪನಿಗಳ ಎದುರು ನಿಂತು ನಮಗೆ ಫ್ರೀ ಸಿನಿಮಾಗಳನ್ನು ಕೊಟ್ಟ ರಾಬಿನ್ ಹುಡ್ ಅಂತ ಫೀಲ್ ಆಯ್ತು. ಇದುವೇ ಜನರ ಬೆಂಬಲಕ್ಕೆ ಕಾರಣ. ಭಾಗ 3, ನಾಣ್ಯದ ಇನ್ನೊಂದು ಮುಖ. ಆದರೆ ಥಿಂಗ್ಸ್ ಪೇರ್ ನಲ್ಲಿ ನಾವು ಒಂದು ಕಡೆ ನೋಡೋಲ್ಲ, ನಾಣ್ಯದ ಇನ್ನೊಂದು ಮುಖ ನೋಡೋಣ. ನಾವು ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ನಮ್ಮ ಕಣ್ಣ ಮುಂದೆ ಬರೋದಾರು ದೊಡ್ಡ ದೊಡ್ಡ ಹೀರೋಗಳು, ಕೋಟ್ಯಾಧಿಪತಿಗಳಾದ ಪ್ರೊಡ್ಯೂಸರ್ಗಳು. ಇದರಿಂದ ಅವ್ರಿಗೇನು ಕಮ್ಮಿ ಬೀಳುತ್ತೆ ಅಂತ ಫೀಲ್ ಆಗ್ತೀವಿ. ಆದರೆ ಒಂದು ಸಿನಿಮಾ ಅಂದರೆ ಬರೀ ಅವರಲ್ಲ, ಆ ಸಿನಿಮಾಗಳ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇರುತ್ತೆ. ಆ ಲೈಟ್ ಬಾಯ್, ಆ ಕ್ಯಾಮರಾ ಅಸಿಸ್ಟೆಂಟ್, ದಿನಗೂಲಿ ಕಾರ್ಮಿಕರು, ಇವರೆಲ್ಲರ ಜೀವನ ನಡೆಯೋದೇ ಆ ಸಿನಿಮಾ ಗಳಿಸೋ ಹಣದಿಂದ. ಪೈರಸಿಯಿಂದಾಗಿ ಒಂದು ಸಿನಿಮಾ ಫ್ಲಾಪ್ ಆದರೆ ಅಥವಾ OTTಗೆ ಕಡಿಮೆ ಬೆಲೆಯಲ್ಲಿ ಹೋದ್ರೆ ಇಂಡೈರೆಕ್ಟ್ ಆಗಿ ಇವರ ಹೊಟ್ಟೆ ಮೇಲೆ ಹೊಡೆದಂತಾಗುತ್ತೆ. ಐಬೊಮ್ಮದಿಂದ ನಮಗೆ ಫ್ರೀ ಸಿನಿಮಾ ಸಿಗ್ತಾ ಇರ್ಬೋದು, ಆದರೆ ಅದರಿಂದ ಎಷ್ಟೋ ಜನರು ಬೆಲೆ ತರಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ಡಾಟಾವನ್ನು ನಾವು ಅವರಿಗೆ ಫ್ರೀ ಆಗಿ ಕೊಡ್ತಾ ಇದ್ವಿ. ಇಲ್ಲಿ ಡಾಟಾ ಅಂದ್ರೆ ಇಂಟರ್ನೆಟ್ 1 GB 2 GB ಆ ಡಾಟಾ ಹೋಗೋದಿಲ್ಲ. ಇಲ್ಲಿ ಡಾಟಾ ಅಂದ್ರೆ ನಮ್ಮ ಮೊಬೈಲ್ ನಂಬರ್, ನಮ್ಮ ಇಮೇಲ್ ID, ಪಾಸ್ವರ್ಡ್ಗಳು. ನೀವು ನೋಡ್ತಿರ್ಬೋದು ಎಷ್ಟೋ ಜನಕ್ಕೆ ಈಗಿನ ಕಾಲದಲ್ಲಿ ಸ್ಪ್ಯಾಮ್ ಕಾಲ್ಸ್ ಬರ್ತವೆ. ನೀವು ಇಷ್ಟು ಕೋಟಿ ಗೆದ್ರಿ, ಇಷ್ಟು ಲಕ್ಷ ಗೆದ್ರಿ, ಅದು ಇದು ಅಂತ. ಈ ಸ್ಕ್ಯಾಮ್ಗಳಾಗಿರೋದು ಈ ಡಾಟಾ ಲೀಕೇಜ್ ಇಂದಾನೆ. ಇದಕ್ಕಾಗಿ ನಿಮ್ಮ ಡಾಟಾವನ್ನು ಸೇಫ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಭಾಗ 4, ತೀರ್ಮಾನ, ಕನ್ಕ್ಲೂಷನ್. ಆದರೆ ಇದಕ್ಕೆ ಪರಿಹಾರ ಇಲ್ವಾ? ಈ ಎಮ್ಮಡಿ ರವಿ ಅರೆಸ್ಟ್ ಇಂದ ಈ ಐಬೊಮ್ಮ ನಿಲ್ಲುತ್ತಾ ಅಂದ್ರೆ ಖಂಡಿತ ಇಲ್ಲ. ಈ ಐಬೊಮ್ಮ ಹೋದ್ರೆ ನಾಳೆ ಯುಬೊಮ್ಮ ಅಂತ ಬರುತ್ತೆ. ಯಾಕಂದ್ರೆ ಇಲ್ಲಿ ಮೂಲ ಸಮಸ್ಯೆ ಇರೋದು ವ್ಯಕ್ತಿಯಲ್ಲ, ಸಿಸ್ಟಮ್ ನಲ್ಲಿ. ಇವತ್ತು ಸಿನಿಮಾ ಮತ್ತು OTT ಪ್ಲಾಟ್ಫಾರ್ಮ್ಗಳು ಜನರು ಕಳ್ಳರು ಅಂತ ದೂರೋ ಬದಲಾಗಿ ಜನರು ಕಳ್ಳತನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಯೋಚಿಸ್ಬೇಕು. ಎಲ್ಲಾ ಕಂಟೆಂಟ್ ಅನ್ನು ಒಂದೇ ಕಡೆ ಕೈಗೆಟಕುವ ದರದಲ್ಲಿ ಕೊಡೋಕ್ಕಾಗಲ್ವಾ? ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದನ್ನು ನಿಲ್ಲಿಸಿ. ಅವರಿಗೂ ಒಂದು ಆಯ್ಕೆ ಕೊಟ್ಟರೆ ಮುಂದೆ ಅವರೇ ಇಂಥ ಐಬೊಮ್ಮದಂತಹ ಸೈಟ್ಗಳನ್ನು ಅವರೇ ತಿರಸ್ಕಾರ ಮಾಡ್ತಾರೆ. ಈ ಐಬೊಮ್ಮ ವಿವಾದದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಥಿಂಗ್ಸ್ ಪೇರ್ ಬೈ ಶ್ರೀಕಾಂತ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.